ನಾಳೆ ನಡೆಯುವ 2020 ಫೈನಲ್ ಮ್ಯಾಚ್ ಫೈನಲ್ ಹಂತಕ್ಕೆ RCB ತಂಡ ಬಂದಿದೆ. ಈ ಒಂದು RCB ತಂಡ ಉತ್ತಮ ಪ್ರದರ್ಶನವನ್ನು ಮಾಡಿ ಕೋಟ್ಯಾನುಗಟ್ಟಲೆ ಕ್ರಿಕೆಟ್ ಅಭಿಮಾನಿಗಳು ಕಾತರದಿಂದ ಕಾಯ್ತಕ್ಕಂಥ ಪಂದ್ಯಾವಳಿ ಏನಿದೆ, ಆ ಒಂದು ಪಂದ್ಯಾವಳಿ ಕರ್ನಾಟಕದ ತಂಡ ಆಗಿರ್ತಕ್ಕಂಥ RCB ಅದನ್ನು ಮುನ್ನಡೆಸ್ತಕ್ಕಂಥ ರೂವಾರಿಗಳಾಗಿರ್ತಕ್ಕಂಥ ವಿರಾಟ್ ಕೊಹ್ಲಿ ಅವರು ಬಹಳ ಬದ್ಧತೆಯಿಂದ ಅವರ ತಂಡದ ನಾಯಕತ್ವದಲ್ಲಿ ಸುಮಾರು 18 ವರ್ಷಗಳ ಕಾಲಾಂತರ ಈ ಸಲ ಕಪ್ಪು ಗೆದ್ದೇ ಗೆಲ್ತಾರೆ ಎಂಬುದು ನಂಬಿಕೆ ನಮಗಿದೆ. ಈ ಹಿಂದೆ RCB ತಂಡದ ಪುನೀತ್ ರಾಜ್ಕುಮಾರ್ ಅವರು ರಾಯಭಾರಿಯಾಗಿದ್ದರು. ಪುನೀತ್ ರಾಜ್ಕುಮಾರ್ ಅವರು ಇಲ್ಲದೇ ಇದ್ದರೂ ಕೂಡ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಬಹಳಷ್ಟು RCB ತಂಡದ ಪರವಾಗಿ, ಬೆಂಗಳೂರು ತಂಡದ ಪರವಾಗಿ ಆಟವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಆದಷ್ಟು ಬೇಗನೆ ಪುನೀತ್ ರಾಜ್ಕುಮಾರ್ ಅವರ ಇಲ್ಲದೇ ಇದ್ದರೂ ಕೂಡ RCB ತಂಡ ಏನು ಕರ್ನಾಟಕದ ಜನರಿಗೆ ಸಿಹಿ ಸುದ್ದಿಯನ್ನು 3ನೇ ತಾರೀಕಿಗೆ ನೀಡ್ತಾರ. ಬೆಂಗಳೂರು ಈ ಸಲ ಕಪ್ಪು ಕರ್ನಾಟಕದ ಅಂತ ಹೇಳುತ್ತಾ ಕಪ್ ಈ ಸಲ ಕರ್ನಾಟಕ RCB ತಂಡ, ಕೊಹ್ಲಿಯವರ ತಂಡ ಗೆದ್ದೇ ಗೆಲ್ಲುತ್ತದೆ ಎಂಬುದನ್ನು ವಿಶ್ವಾಸ ನಮಗೆ ಇದೆ. ಆ ವಿಶ್ವಾಸ, ನಾನು ಒಬ್ಬ ಕ್ರಿಕೆಟ್ ಅಭಿಮಾನಿಯಾಗಿ RCB ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳುತ್ತಾ, ನಮ್ಮ ಪ್ರಕಾಶ್ ಅವರು ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ, ಅವರು ಕೂಡ RCB ತಂಡಕ್ಕೆ ಜಯವಾಗಲಿ, RCB ಗೆದ್ದು ಬರಲಿ, ಜೈ RCB.